ಚಿಕ್ಕಬಳ್ಳಾಪುರ ಉಗ್ರರ ದಾಳಿಯಿಂದ ಮೃತಪಟ್ಟವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಸಾಮೂಹಿಕ ಮೇಣದ ಬತ್ತಿ ಬೆಳಗುವ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದ್ದು, ಚಿಂತಾಮಣಿ ನಗರದಲ್ಲಿ ಬೃಹತ್ ರ್ಯಾಲಿ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಮಾನ ಮನಸ್ಕರ ವೇದಿಕೆಯಿಂದ ಬೃಹತ್ ಜಾಥಾವನ್ನು ಕೈಗೊಂಡಿದ್ದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಮೆರವಣಿಗೆಯನ್ನು ನಡೆಸಲಾಯಿತು. ಮೆರವಣಿಗೆಯಲ್ಲಿ ಭಾಗವಹಿಸಿದ ನೂರಾರು ಮುಸಲ್ಮಾನರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಪಾಕಿಸ್ತಾನಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ದೇಶದಲ್ಲಿ ಆಯಿತು. ಆ ಘಟನೆಯಿಂದ ನಮ್ಮೆಲ್ಲರ ಮನಸ್ಸುಗಳಿಗೆ ತುಂಬಾ ನೋವಾಗಿದೆ. ಈ 28 ಜನ ಏನು ಹುತಾತ್ಮರಾಗಿದ್ದಾರೆ, ಇವರಿಗೆ ಪಾಕಿಸ್ತಾನದಿಂದ ಬಂದಂತಹ ಉಗ್ರವಾದಿಗಳು ನಮ್ಮ ದೇಶದಲ್ಲಿ ಬಂದು ಒಂದು ಧರ್ಮ ವಿಶೇಷದ ಹೆಸರನ್ನು ಕೇಳಿ ಅವರನ್ನು ಸಾಯಿಸಿರೋದು ಇದು ತುಂಬಾ ಖಂಡನೀಯವಾದ ಒಂದು ಘಟನೆ ಆಗಿದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಈ ದೇಶವನ್ನು ಸಾಗಿಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನೋಡಿ, ಅವರಲ್ಲಿ ಬಂದು ಒಂದು ಧರ್ಮ ವಿಶೇಷದ ಹೆಸರನ್ನು ಕೇಳಿ ಸಾಯಿಸ್ತಾ ಇದ್ದಾರಂದ್ರೆ ಇದರಲ್ಲಿ ಹಿಂದೆ ಏನೋ ಒಂದು ದೊಡ್ಡ ಹುನ್ನಾರ ಇದೆ. ಈ ಹುನ್ನಾರವನ್ನು ಸರ್ಕಾರ ಈ ದೇಶದ ಜನತೆಯ ಮುಂದೆ ತಗೊಂಡು ಬರಬೇಕು. ಯಾಕೆ ಏನ್ ಲೋಪ ಆಯಿತು, ಭದ್ರತೆ ಪಡೆಗಳ ಏನ್ ಲೋಪ ಆಯಿತು, ಎಲ್ಲ ಆಚೆ ತಂದು ಜನಸಾಮಾನ್ಯರಿಗೆ ನ್ಯಾಯ ಸಿಗಬೇಕು. ಇದು ತುಂಬಾ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಮೌನವಾಗಿರ್ಬೇಕಂತ 2 ನಿಮಿಷ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ದಯವಿಟ್ಟು 1 2 3 ಸ್ಟಾರ್ಟ್. ಮೌನಾಚರಣೆ.